ನಮಸ್ಕಾರ ಕನ್ನಡ ಜನತೆಗೆ. ನೀವೆಲ್ಲ ಇನ್ನೂ ಕೂಡ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಗ್ಯಾಮ್ಲಿಂಗು, ನಾನು ಸ್ಟಾಕ್ ಮಾರ್ಕೆಟಿಗೆ ಇರೋ ಬರೋ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀನಿ, ನಾನೇನು CA ಓದಿನ ಈ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾನು ತುಂಬ ಜನ ನೋಡಿದ್ದೀನಿ ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ದುಡ್ಡು ಕಳ್ಕೊಂಡಿದ್ದಾರೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಕರೆಕ್ಟ್, ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ದುಡ್ಡು ಕಳ್ಕೊಂಡಿದ್ದಾರೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಒಳ್ಳೆ ದುಡ್ಡನ್ನೇ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಾಕೇಶ್ ಜುಂಜುನ್ವಾಲಾ ಅವರು 5,000 ಇಟ್ಕೊಂಡು ಸ್ಟಾಕ್ ಮಾರ್ಕೆಟಿಗೆ ಬಂದು ಇವತ್ತು ಅವ್ರ ಪೋರ್ಟ್ಫೋಲಿಯೋ 50,000 ಕೋಟಿಗಿಂತ ಜಾಸ್ತಿ ಇದೆ. ಅದೇ ರೀತಿ ಜತಿನ್ ಕೇಮಾನಿ ಅವರು 2010ರಲ್ಲಿ ಅವ್ರಿಗೆ 21 ವರ್ಷ ಇದ್ದಾಗ ಸ್ಟಾಕ್ ಮಾರ್ಕೆಟಿಗೆ ಬಂದು 1000% ಜಾಸ್ತಿ ಪ್ರಾಫಿಟ್ ಮಾಡಿದ್ದಾರೆ. ಅದೇ ರೀತಿ ವಿಜಯ್ ಕೇಡಿ ಅವರು 18 ವರ್ಷ ಇದ್ದಾಗ ಅವ್ರ ತಂದೆ ತೀರ್ಕೊತಾರೆ. ಅವಾಗ ಬರೀ 35,000 ಇಟ್ಕೊಂಡು ಫ್ಯಾಮಿಲಿ ಗ್ರೋತಿಗೋಸ್ಕರ ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಇವತ್ತು ಅವ್ರದ್ದು ನೆಟ್ವರ್ತು 1000 ಕೋಟಿಗಿಂತ ಜಾಸ್ತಿ ಇದೆ. ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ದುಡ್ಡು ಕಳ್ಕೊತಿದ್ದಾರೆ ಅಂದರೆ, ಯಾರೆಲ್ಲ ಒಂದೇ ದಿವಸದಲ್ಲಿ ದುಡ್ಡು ಮಾಡಿಬಿಡ್ಬೇಕು, ನಾನು ಇವತ್ತು ದುಡ್ಡು ತಂದೀನಿ ನಾಳೆನೇ ಶ್ರೀಮಂತ ಆಗಿಬಿಡ್ಬೇಕು, ದಿನ ನಾನು ಎಷ್ಟು ಪ್ರಾಫಿಟ್ ಮಾಡ್ತಿದ್ದೀನಿ ಅಂತ ಎಲ್ಲ ನೋಡ್ತಿರೋ, ವಿತೌಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜೇ ಇಲ್ದಂಗೆ ಶ್ರೀಮಂತ ಆಗಬೇಕು ಅಂದ್ಕೊತಿದಾರೋ, ಇಂಥವ್ರು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ದುಡ್ಡು ಕಳ್ಕೊಂಡು ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಂತ ಬೈದ್ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ. ನೀವೇನಾದರೂ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಇದ್ದರೆ ನೀವು ಫಸ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟ್ರಾಂಗ್ ಆಗಿ ನಾಲೆಡ್ಜ್ ಇರಬೇಕು. ಆ್ಯಂಡ್ ನಿಮಗೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಮಾರ್ಕೆಟು ಯಾವ ಸ್ಟ್ರಕ್ಚರಲ್ಲಿ ಅಂತ ತಿಳ್ಕೊಬೇಕು, ಅಷ್ಟಾರು ನಾಲೆಡ್ಜು ಇರಲೇಬೇಕು. ಆ್ಯಂಡ್ ಮೇನಾಗಿ ನಿಮಗೆ ಒಂದು ಪೇಷನ್ಸ್ ಇರಬೇಕು. ಇಲ್ಲ ಅಂದರೆ ಆಗಲ್ಲ. ನೀವೇನಾದರೂ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಒಂದೇ ದಿವಸದಲ್ಲಿ ದುಡ್ಡು ಮಾಡಿಬಿಡ್ಬೇಕು, ನಾನು ಇವತ್ತು ಬಂದರೆ ನಾಳೆನೇ ಶ್ರೀಮಂತ ಆಗಿಬಿಡ್ಬೇಕು ಅಂತ ಇದ್ದರೆ ಈ ವಿಡಿಯೋ ನಿಮಗಲ್ಲ. ಯಾಕಂದರೆ ನಾನು ನಿಮ್ಮನ್ನು ಸೇವ್ ಮಾಡೋಕ್ಕಾಗಲ್ಲ. ನೀವು ಈ ವಿಡಿಯೋನೇ ಕ್ಲೋಸ್ ಮಾಡಿಬಿಡ್ಬೇಕಾದ್ರೆ.